ಶುಭೋದಯ ಮಕ್ಕಳೇ, ಇಂದು ನಾವು ಲೇಖನ ಚಿಹ್ನೆಯ ಮುಂದಿನವುಗಳನ್ನು ತಿಳಿದುಕೊಳ್ಳೋಣ. ಈಗ ನೆಕ್ಸ್ಟ್ ಬರುವುದು ವಿವರಣಾತ್ಮಕ ಚಿಹ್ನೆ. ಚಿಹ್ನೆಯನ್ನು ಗಮನಿಸಿ, 2 ಡಾಟ್ ಕೊಟ್ಟು ನಡುವೊಂದು ಗೆರೆ ಎಳೆದಿರ್ತಾರೋ ಅದು ವಿವರಣಾತ್ಮಕ ಚಿಹ್ನೆ. ವಾಕ್ಯದಲ್ಲಿ ಒಂದು ವಿಷಯದ ವಿವರಣೆಯ ಮುಂದೆ ತಿಳಿಸಿರುವಂತಿದೆ ಎಂದು ಸೂಚಿಸಲು ಈ ಚಿಹ್ನೆಯನ್ನು ಬಳಸುತ್ತಾರೆ. ಅಂದ್ರೆ ಒಂದು ವಾಕ್ಯದಲ್ಲಿ ವಿಷಯದ ವಿವರಣೆಯ ಮುಂದೆ ಹಿಂಗಿರ್ತತಿ, ಅದಂದ್ರೆ ಏನು ಅಂತ ಹೇಳಿ ತಿಳಿಸ್ಲಾಕ ಈ ಚಿಹ್ನೆಯನ್ನ ಬಳಸ್ತಾರೆ. ಉದಾಹರಣೆಗೆ ವ್ಯಾಕರಣ ಅಂದ್ರೆ ಏನ, ಅವಾಗ ವಿವರಣೆ ಅದು ಕೊಡ್ತತಿ, ಅದಂದ್ರೆ ಏನಂತ ಹೇಳಿ ಆ ಚಿಹ್ನೆ ಹಾಕಿ ಅಲ್ಲಿ ನಾವು ತಿಳಿಸ್ತೀವಿ. ಭಾಷೆಯನ್ನು ತಿಳಿಯಲು ವ್ಯಾಕರಣ ಅವಶ್ಯಕ. ಮುಂದಿಗೆ ವಾಕ್ಯ ಮುಗಿಯೋದ್ರಿಂದ ಪೂರ್ಣ ವಿರಾಮ ಚಿಹ್ನೆಯನ್ನ ಕೊಡ್ತೀವಿ. ನೆಕ್ಸ್ಟ್ ಮುಂದಿನದು ಉದ್ಧರಣ ಚಿಹ್ನೆ ಅಂತ ಹೇಳಿ. ಇಲ್ಲಿ 2 ರೀತಿ ಚಿಹ್ನೆಗಳನ್ನು ಬಳಸ್ತೀವಿ ನಾವು. ಒಂದೇ ಶಬ್ದ ಇತ್ತಂದ್ರೆ ಅವಾಗ ನಾವು ಒಂಟಿ ಉದ್ಧರಣೆ ಚಿಹ್ನೆ ಅಂತೇಳಿ ಬರೀತೀವಿ ಅಲ್ಲಿ. ಇನ್ನೊಂದು ವಾಕ್ಯ ರೂಪದಾಗಿತ್ತಂದ್ರೆ ಜೋಡಿ ಉದ್ಧರಣೆ ಚಿಹ್ನೆಯನ್ನು ನಾವು ಅಲ್ಲಿ ಬಳಸ್ತೀವಿ. ವಾಕ್ಯಕ್ಕೆ ತಕ್ಕಂಗ, ಶಬ್ದಕ್ಕೆ ತಕ್ಕಂಗ ಅನುಗುಣವಾಗಿ ಉದ್ಧರಣೆ ಚಿಹ್ನೆಯನ್ನು ಬಳಸ್ತೀವಿ. ಅಂದ್ರೆ ಯಾವ ಟೈಪ್? ವಾಕ್ಯದಲ್ಲಿ ಇನ್ನೊಬ್ಬರು ಹೇಳಿದ ಮಾತನ್ನು ಅವರು ಹೇಳಿದಂತೆಯೇ ಬರೆದು ತಿಳಿಸುವಾಗ ಈ ಚಿಹ್ನೆಯನ್ನು ಬಳಸುತ್ತಾರೆ. ಅಂದ್ರೆ ವಾಕ್ಯದಲ್ಲಿ ಇನ್ನೊಬ್ಬರು ಹೇಳಿದ ಮಾತನ್ನು ಅವರು ಹೆಂಗೆ ಹೇಳಿರ್ತಾರೋ ಅದೇ ರೀತಿಯಲ್ಲಿ ಬರಿಬೇಕಾಗ್ತೈತಿ. ಆ ಬರೆದು ಹೇಳುವಾಗ ಯಾವ ವಾಕ್ಯ, ಯಾವ ಶಬ್ದಗಳು ಇರ್ತಾವು ಅದು ಇರ್ತೈತಿ ನೋಡ್ರಿ, ಅದನ್ನ ಒಂಟಿ ಉದ್ಧರಣೆ ಚಿಹ್ನೆ ಹಾಕ್ಬಹುದು ಅಥವಾ ಜೋಡಿ ಉದ್ಧರಣೆ ಚಿಹ್ನೆ ಮೂಲಕ ಅದನ್ನ ತಿಳಿಸಬೇಕಾಗ್ತೈತಿ. ಉದಾಹರಣೆಗೆ ಗಾಂಧೀಜಿಯವರು ಏನ್ ಹೇಳಿದ್ರಂದ್ರ, ಗ್ರಾಮದುದ್ಧಾರವೇ ದೇಶದ ಉದ್ಧಾರ. ಅಂದ್ರೆ ಹಳ್ಳಿಗಳ ಉದ್ಧಾರ ಯಾವಾಗ ಆಗ್ತತಿ ಅವಾಗ ದೇಶದ ಉದ್ಧಾರ ಆಗ್ತತಿ ಅಂತ ಹೇಳಿ ಅನ್ನೋದನ್ನ ಅವರು ಈ ಮಾತನ್ನ ಹೇಳಿದ್ರು. ಅದಕ್ಕೆ ಯಾವ ಮಾತನ್ನ ಹೇಳಿದ್ರು ನೋಡ್ರಿ, ಆ ಮಾತಕ್ಕೆ ಅಷ್ಟನ್ನ ನಾವೇನ್ ಮಾಡ್ತೀವಿ, ಉದ್ಧರಣೆ ಚಿಹ್ನೆಯನ್ನ ಹಾಕಿ ತಿಳಿಸ್ತೀವಿ. ಉದ್ಧರಣೆ ಚಿಹ್ನೆ ಹಾಕಿ ತಿಳಿಸ್ಬೇಕಾಗುತ್ತೆ. ಇನ್ನ ನೆಕ್ಸ್ಟ್ ಮುಂದಿನದು ಆವರಣ ಚಿಹ್ನೆ. ಅಂದ್ರ ವಾಕ್ಯದಲ್ಲಿ ಒಂದು ಪದವನ್ನು ಹೇಳಿ ಅದಕ್ಕೆ ಸಮಾನ ಅರ್ಥದ ಪದವನ್ನು ಹೇಳಬೇಕಾದಾಗ ಆ ಪದದ ಪಕ್ಕದಲ್ಲಿ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ. ಅಂದ್ರೆ ಒಂದು ವಾಕ್ಯದಲ್ಲಿ ಒಂದು ಪದವನ್ನು ಹೇಳಬೇಕಾದ್ರೆ ಒಂದು ಪದಕ್ಕೆ ಅದ್ರಾಗ ಸ್ವಲ್ಪ ಡಿಫಿಕಲ್ಟ್ ಇದ್ದಂತಹದ್ದು ಆ ಪದಕ್ಕೆ ಅರ್ಥ ಹೇಳಬೇಕಾದ್ರೆ ಆ ಅರ್ಥವನ್ನು ನಾವು ಆ ಆವರಣ ಚಿಹ್ನೆಯೊಳಗೆ ಹಾಕಿ ತಿಳಿಸಲಾಗ್ತತಿ. ಹೆಂಗಂದ್ರ ಉದಾಹರಣೆಗೆ ಅವನಿಗೆ ವಿಷಮ ಶೀತ ಜ್ವರ ಇದೆ ಅಂದ್ರೆ ವಿಷಮ ಶೀತ ಅಂದ್ರೆ ಏನ, ಜ್ವರ ಅಂದ್ರೆ ಎಲ್ಲರಿಗೂ ಗೊತ್ತಾಗ್ತೈತಿ. ವಿಷಮ ಶೀತ ಜ್ವರ ಅಂದ್ರೆ ಏನ, ಈಗ ಎಲ್ಲರೂ ಹೇಳುವಾಗ ಟೈಫಾಯ್ಡ್ ಅನ್ನೋದನ್ನ ವಿಷಮ ಶೀತ ಜ್ವರದ ಇನ್ನೊಂದು ಅರ್ಥವನ್ನ ಟೈಫಾಯ್ಡ್ ಅಂತೇಳಿ ಕರಿತೀವಿ. ಇದನ್ನ ರೀತಿ ಈ ಶಬ್ದದ ಅರ್ಥವನ್ನ ಆವರಣ ಚಿಹ್ನೆ ಒಳಗ ಹಾಕಿ ನಾವು ತಿಳಿಸಬೇಕಾಗಿರ್ತತಿ. ಅವಾಗ ಈ ಆವರಣ ಚಿಹ್ನೆಯನ್ನ ನಾವು ಬಳಸ್ತೀವಿ. ನೆಕ್ಸ್ಟ್ ಲೇಖನ ಚಿಹ್ನೆಗಳು. ಈಗ ಇಲ್ಲಿವರೆಗೆ ನೀವು 8 ಪ್ರಕಾರದ ಲೇಖನ ಚಿಹ್ನೆಗಳನ್ನ ಕಲಿತ್ರಿ. ಅವು ಲೇಖನಗಳ ಹೆಸರು ಮತ್ತು ಚಿಹ್ನೆಗಳನ್ನ ಒಂದೇ ಇದರೊಳಗ ಕೊಟ್ಟಲಾಗಿದೆ. ಅದನ್ನ ಸ್ವಲ್ಪ ಗಮನಿಸ್ರಿ. ಅದೇ ರೀತಿ ಇವುಗಳನ್ನ ಬಹಳಷ್ಟು ಸಲ ಮತ್ತೆ ಬರೆದು ಒಂದು 5 ರಿಂದ 6 ಸಲ ಬರೆದು ಚಿಹ್ನೆಗಳನ್ನ ಪ್ರಾಕ್ಟೀಸ್ ಮಾಡಬೇಕಾಗ್ತತಿ. ಪೂರ್ಣ ವಿರಾಮ ಚಿಹ್ನೆ ಅಲ್ಲಿ ಯಾವ ರೀತಿ ಇರ್ತೈತೆ ಅನ್ನೋದನ್ನ ಚಿಹ್ನೆಯನ್ನ ಗಮನಿಸ್ರಿ. ಇನ್ನು ಅರ್ಧ ವಿರಾಮ ಚಿಹ್ನೆ. ಅರ್ಧ ವಿರಾಮ ಒಂದು ಪೂರ್ಣ ವಿರಾಮ ಕೊಟ್ಟು ತೆಳಗ ಸ್ವಲ್ಪ ಎಳೆಯುವುದನ್ನ ಅದಕ್ಕೆ ಅರ್ಧ ವಿರಾಮ ಚಿಹ್ನೆ ಅಂತ ಕರಿತೀವಿ. 3ನೇದು ಅಲ್ಪ ವಿರಾಮ ಚಿಹ್ನೆ. ಅಲ್ಪ ವಿರಾಮ ಚಿಹ್ನೆ ಸ್ವಲ್ಪ ಡಾಟ್ ಕೊಟ್ಟು ಅದನ್ನ ತೆಳಗೆ ಎಳೆದಂಗಿರ್ಬೇಕು. ನೆಕ್ಸ್ಟ್ ಪ್ರಶ್ನಾರ್ಥಕ ಚಿಹ್ನೆ. ಪ್ರಶ್ನಾರ್ಥಕ ಚಿಹ್ನೆಯನ್ನ ಗೊತ್ತಾಗ್ತತಿ. ಇನ್ನು ಉದ್ಗಾರವಾಚಕ ಚಿಹ್ನೆ ಅಥವಾ ಭಾವಸೂಚಕ ಚಿಹ್ನೆ ಗೆರೆ ಎಳೆದು ತೆಳಗನ್ನ ಪೂರ್ಣ ವಿರಾಮ ಚಿಹ್ನೆ ಕೊಡಬೇಕು. ವಿವರಣಾತ್ಮಕ ಚಿಹ್ನೆ 2 ಡಾಟ್ ಕೊಟ್ಟು ನಡು ಒಂದು ಗೆರೆಯನ್ನು ಎಳೆದಿರಬೇಕು. ಉದ್ಧರಣ ಚಿಹ್ನೆ, ಒಂಟಿ ಉದ್ಧರಣೆ ಚಿಹ್ನೆ ಮತ್ತು ಜೋಡಿ ಉದ್ಧರಣೆ ಚಿಹ್ನೆ ಎರಡನ್ನ ಗಮನಿಸಬೇಕು. ನೆಕ್ಸ್ಟ್ 8ನೇದು ಆವರಣ ಚಿಹ್ನೆ. ಅದನ್ನ ಕೂಡ ನೀವು ಗಮನಿಸಬೇಕು. ನೆಕ್ಸ್ಟ್ ನೋಡ್ರಿ, ಕೆಳಗೆ ಕೊಟ್ಟ ವಾಕ್ಯಗಳಿಗೆ ಸೂಕ್ತ ಲೇಖನ ಚಿಹ್ನೆ ಬಳಸಿ. ಅಂದ್ರೆ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಯಾವ ರೀತಿ ಕೊಡ್ತಾರಂದ್ರೆ, ಹಿಂಗ್ ವಾಕ್ಯ ಕೊಟ್ಟಿರ್ತಾರ, ಅಯ್ಯೋ ಎಷ್ಟು ದೊಡ್ಡ ಹಾವು, ಇಲ್ಲಿ ಸೂಕ್ತ ಲೇಖನ ಚಿಹ್ನೆ ಬಳಸಿ ಅಂತ ಹೇಳ್ತಾರ. ಇಲ್ಲಿ ಅಯ್ಯೋ ಎಷ್ಟು ದೊಡ್ಡ ಹಾವು ಅಂತ ಹೇಳಂದಾಗ ಇಲ್ಲಿ ಅಯ್ಯೋ ಅನ್ನೋ ಪದದ ಮುಂದೆ ನಮ್ಗೆ ಏನಾಗ್ತತಿ, ಇಲ್ಲಿ ಏನಾಗತ್ತಿ ಇದನ್ನ
ಇಲ್ಲಿ ಭಾವಸೂಚಕ ಭಾವನೆಯನ್ನ ವ್ಯಕ್ತ ಆಗ್ತತಿ. ಇಲ್ಲಿ ಭಯವನ್ನ ಹಾಕಿರುವುದರಿಂದ ಅಲ್ಲಿ ಅಯ್ಯೋ ಅನ್ನೋ ಪದದ ಮುಂದೆ ಉದ್ಧರಣ ಚಿಹ್ನೆಯನ್ನ, ಭಾವಸೂಚಕ ಚಿಹ್ನೆಯನ್ನ ನಾವು ಬಳಸ್ತೀವಿ. ಆಮೇಲೆ ಮುಂದೆ ಪೂರ್ಣ ವಿರಾಮ ಚಿಹ್ನೆಯನ್ನ ಬಳಸ್ತೀವಿ. ನೆಕ್ಸ್ಟ್ ಇನ್ನೊಂದು ನೋಡ್ರಿ, ನಿಮ್ಮ ರಾಜ್ಯ ಯಾವುದು ಅಂದ್ರೆ ಇಲ್ಲಿ ಏನ್ ಕೇಳ್ದ ಇದೆ, ಇಲ್ಲಿ ಏನಾಗ್ತತಿ, ಈ ವಾಕ್ಯದಾಗ ಪ್ರಶ್ನೆಯನ್ನ ಕೇಳ್ದಂಗ ಅನಿಸ್ತತಿ. ಆದ್ದರಿಂದ ಇಲ್ಲಿ ವಾಕ್ಯದ ಕೊನೆಯಲ್ಲಿ ನಾವು ಏನ್ ಬಳಸ್ತೀವಿ, ಪ್ರಶ್ನಾರ್ಥಕ ಚಿಹ್ನೆಯನ್ನ ಕೊಡ್ತೀವಿ. ನಿಮ್ಮ ರಾಜ್ಯ ಯಾವುದು, ನಿನ್ನ ಮಾತಿನ ಅರ್ಥವೇನು, ಇಲ್ಲೇನ ವೇನು ಅಂದ್ರೆ ಏನು, ನಿನ್ನ ಮಾತಿನ ಅರ್ಥ ಏನು ಅಂದ್ರೆ ಕ್ವಶನ್ ಕೇಳ್ದಂಗ, ಏನು ಅಂತ ಹೇಳಿ ಕ್ವಶನ್ ಕೇಳ್ದಂಗ ಆಗ್ತೈತಿ. ಅದಕ್ಕೆ ನಿನ್ನ ಮಾತಿನ ಅರ್ಥವೇನು ಅಂದಾಗ ಅರ್ಥವೇನು ಮುಂದೆ ಏನ್ ಬರ್ತೈತಿ, ಪ್ರಶ್ನಾರ್ಥಕ ಚಿಹ್ನೆ ಬರ್ತೈತಿ. ನೆಕ್ಸ್ಟ್, ರೈತರು ಹಗಲು ರಾತ್ರಿ ಶ್ರಮಿಸಿ ಬೆವರಿಳಿಸಿ ಬೆಳೆದ ಬೆಳೆ ಅಂದ್ರೆ ರೈತರು ಹಗಲು ರಾತ್ರಿ ಶ್ರಮಿಸಿ ಅಂದ್ರ ಹಗಲು ರಾತ್ರಿ ಶ್ರಮಿಸಿ. ಇಲ್ಲಿ ಏನ್ ಮಾಡ್ತೀವಿ ನಾವು, ಅಲ್ಪ ವಿರಾಮ ಚಿಹ್ನೆಯನ್ನ, ಅರ್ಧ ವಿರಾಮ ಚಿಹ್ನೆಯನ್ನ ಬಳಸಿ ಇಲ್ಲಿ ಸಣ್ಣ ಸಣ್ಣ ಉಪವಾಕ್ಯಗಳಿರುವುದರಿಂದ ಅಲ್ಲಿ ಅವುಗಳನ್ನ ಬಳಸ್ತೀವಿ. ನೆಕ್ಸ್ಟ್, ಮಾನ್ಯರೇ ನಿಮ್ಮ ಪತ್ರ ತಲುಪಿದೆ. ಇಲ್ಲಿ ಮಾನ್ಯರೇ ಅನ್ನೋ ಶಬ್ದವನ್ನ ಬಳಸುವಾಗ ನಾವೇನ್ ಮಾಡ್ತೀವಿ, ಅಲ್ಪ ವಿರಾಮ ಚಿಹ್ನೆಯನ್ನ ಬಳಸ್ತೀವಿ. ಅಲ್ಪ ವಿರಾಮ ಚಿಹ್ನೆಯನ್ನ ಬಳಸಿ ಮುಂದೆ ಇದು ಅಲ್ಪ ವಿರಾಮ ಚಿಹ್ನೆಯನ್ನು ಬಳಸುವಾಗ ಮಾನ್ಯರೇ ಅನ್ನೋದು ಸಂಬೋಧನಾ ವಿಭಕ್ತಿಯಲ್ಲಿ ಬರೋದ್ರಿಂದ ಆ ಸಂಬೋಧನಾ ವಿಭಕ್ತಿಯ ಶಬ್ದದ ಮುಂದೆ ನಾವು ಅಲ್ಪ ವಿರಾಮ ಚಿಹ್ನೆಯನ್ನ ಬಳಸ್ತೀವಿ. ಅದರ ಮುಂದಿಗೆ ವಾಕ್ಯ ಮುಗಿದಾಗ ನಾವು ಪೂರ್ಣ ವಿರಾಮ ಚಿಹ್ನೆಯನ್ನ ಬಳಸ್ತೀವಿ. ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಇದು ಸರ್ವಜ್ಞನ ನುಡಿ. ಅಂದ್ರೆ ಕೊಟ್ಟಿದ್ದು ತನಗೆ ಅಲ್ಪ ವಿರಾಮ ಚಿಹ್ನೆ, ಬಚ್ಚಿಟ್ಟಿದ್ದು ಪರರಿಗೆ, ಇದು ಸರ್ವಜ್ಞನ ನುಡಿ ಅಂತ ಹೇಳಿ ನಾವು ಕೊನೆಯದಾಗಿ ಪೂರ್ಣ ವಿರಾಮ ಚಿಹ್ನೆಯನ್ನ ಬಳಸ್ತೀವಿ. ಅವಳು ಶಾಲೆಗೆ ಹೋದಳು, ಇದೊಂದು ಸರಳ ವಾಕ್ಯ. ಇಲ್ಲಿ ವಾಕ್ಯ ಪೂರ್ಣ ಅರ್ಥ ಕೊಡುವುದರಿಂದ ಕೊನೆಯದಾಗಿ ಪೂರ್ಣ ವಿರಾಮ ಚಿಹ್ನೆಯನ್ನು ಅಲ್ಲಿ ನಾವು ಬಳಸ್ತೀವಿ. ನೆಕ್ಸ್ಟ್, ಜಿಂಕೆ ನಮ್ಮನ್ನು ಉಳಿಸಿರಿ ನೀವು ಉಳಿಯಿರಿ ಎಂದು ಹೇಳಿತು. ಇಲ್ಲಿ ಯಾರು ಹೇಳತ್ತಾರೋ, ಜಿಂಕೆ ಏನ್ ಹೇಳಿತು, ನಮ್ಮನ್ನು ಉಳಿಸಿರಿ ನೀವು ಉಳಿಯಿರಿ. ಆದ್ದರಿಂದ ನಾವು ಉದ್ಧರಣ ಚಿಹ್ನೆಯನ್ನ ಹಾಕ್ತೀವಿ. ನಮ್ಮನ್ನು ಉಳಿಸಿರಿ ಜಿಂಕೆ ಹೇಳಾದತಿ, ಅರ್ಧ ವಿರಾಮ ಚಿಹ್ನೆ ನೀವು ಉಳಿಯಿರಿ, ಉದ್ಧರಣೆ ಚಿಹ್ನೆ ಏನಾಗ್ತತಿ, ಪೂರ್ಣಗೊಳ್ತತಿ ಎಂದು ಹೇಳಿತು. ಲಾಸ್ಟಾಗಿ ಕೊನೆಯಾಗಿ ಪೂರ್ಣ ವಿರಾಮ ಚಿಹ್ನೆ. ಯಾರಿವಳು ಎಷ್ಟು ಅಸಹ್ಯವಾಗಿದ್ದಾಳೆ ಅಂತೇಳಿ ಇಲ್ಲಿ ಪ್ರಶ್ನೆ ಇರೋದ್ರಿಂದ ಯಾರಿವಳು ಅಂದ್ರೆ ಇಲ್ಲಿ ಪ್ರಶ್ನೆ ಕೇಳ್ದಂಗ ಆಗ್ತತಿ. ಪ್ರಶ್ನಾರ್ಥಕ ಚಿಹ್ನೆ, ಎಷ್ಟು ಅಸಹ್ಯವಾಗಿದ್ದಾಳೆ, ಇಲ್ಲಿ ಪೂರ್ಣ ವಿರಾಮ ಮತ್ತು ಪ್ರಶ್ನಾರ್ಥಕ ಚಿಹ್ನೆ ಬರ್ತತಿ. ಆ ತೋಟದಲ್ಲಿ ತೆಂಗು, ತಾಳೆ, ಬಾಳೆ ಹಾಗೂ ರಸ ತುಂಬಿದ ಮಾವಿನ ಹಣ್ಣುಗಳಿವೆ. ಇಲ್ಲಿ ಏನೇನಾಗ್ತೈತೆ ಅಂದ್ರೆ ಆ ತೋಟದಲ್ಲಿ ತೆಂಗು ಮತ್ತೆ ಬೇರೆ ಬೇರೆ ತರಹದ ಹಣ್ಣುಗಳದಾವು. ಅವಾಗ ಏನ್ ಮಾಡ್ತೀವಿ ನಾವು, ಅಲ್ಪ ವಿರಾಮ ಚಿಹ್ನೆಯನ್ನ ಹಾಕಿ ಬಳಸ್ತೀವಿ. ತೆಂಗು, ತಾಳೆ, ಅಂದ್ರ ಅರ್ಧ ವಿರಾಮ, ಅಲ್ಪ ವಿರಾಮ, ಬಾಳೆ ಹಾಗೂ ರಸ ತುಂಬಿದ ಮಾವಿನ ಹಣ್ಣುಗಳಿವೆ ಅಂತ ಹೇಳಿ ನಾವು ಅಲ್ಲಿ ಇದನ್ನ ಅಲ್ಪ ವಿರಾಮ ಚಿಹ್ನೆಯನ್ನ ಬಳಸ್ತೀವಿ. ಕೊನೆಯದಾಗಿ ಪೂರ್ಣ ವಿರಾಮ. ಇಲ್ಲಿಯವರೆಗೆ ನೀವು ಲೇಖನ ಚಿಹ್ನೆಗಳ ಬಗ್ಗೆ ತಿಳಿದುಕೊಂಡಿರಿ ಮತ್ತು ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಶ್ನೆಗಳ ಬಂದಾಗ ನಾವು ಲೇಖನ ಚಿಹ್ನೆಯನ್ನು ಅಳವಡಿಸಬೇಕು, ನಾವು ಯಾವ ರೀತಿ ಗಮನವನ್ನು ಇಡಬೇಕು ಅನ್ನೋದನ್ನ ತಿಳಿದುಕೊಳ್ಬೇಕು. ಇವುಗಳನ್ನ ಮತ್ತೆ ಮತ್ತೆ ಬಿಡಿಸ್ರಿ, ನೋಡ್ಕೊಳ್ರಿ ಮತ್ತು ಅರ್ಥ ಮಾಡ್ಕೊಳ್ರಿ. ಆಯ್ತಾ? ಧನ್ಯವಾದಗಳು.